ಇವತ್ತು ಶನಿವಾರ ಬೆಳಗ್ಗೆ 6 ಗಂಟೆಗೆ ಒಂದು 50,000 ಕ್ಯಾಶ್ ಎತ್ಕೊಂಡು ಚಂದಾಪುರ ಸಂತೆಗೆ ಹೋಗ್ತಾ ಇದ್ದೀವಿ. ಈ ಚಂದಾಪುರ ಬರೋದು ಅತ್ತಿಬೆಲೆ ನಿಯರು. ನಾವು ತಂದಿರೋ ದುಡ್ಡಲ್ಲಿ ಹೇಗಾದರೂ ಮಾಡಿ ಒಂದು 3 ಹೆಣ್ಣು ಮೇಕೆ ಒಂದು ಗಂಡು ಮೇಕೆನ ತಗೊಬಿಡೋಣ ಅಂತ ಈ ಸಂತೆಗೆ ನಾನು ನಮ್ಮ ಅಪ್ಪ ಬಂದ್ವಿ. ಮಾರಾಟಗಾರರೆಲ್ಲ ಆಲ್ರೆಡಿ ಕುರಿ ಮೇಕೆಗಳನ್ನೆಲ್ಲ ತಗೊಬಂದು ರೆಡಿ ಮಾಡಿ ನಿಲ್ಸ್ಕೊತಾ ಇದ್ರು. ಈ ಸಂತೆಯಲ್ಲಿ ಬರೀ ಕುರಿ ಮೇಕೆ ಮಾತ್ರ ಅಲ್ಲ, ಕೋಳಿಗಳು ಬಾತ್ಕೋಳಿಗಳು ಅಂತ ಎಲ್ಲ ಥರನೂ ಬಂದಿರ್ತವೆ. ಬಟ್ ಆದರೆ ಹಸುಗಳು ಮಾತ್ರ ಇಲ್ಲಿ ಮಾರಲ್ಲ. ನಾವು ಒಂದು ಹುಂಜ ತಗೋಬೇಕು, ಯಾಕಂದರೆ ನಮ್ಮಲ್ಲಿ 2 ನಾಟಿ ಕೋಳಿ ಇದೆ. 2 ತಿಂಗಳಿಂದ ಸುಮ್ಮನೆ ಇದೆ, ಮೊಟ್ಟೆನೇ ಇಟ್ಟಿಲ್ಲ. ಅದಕ್ಕೆ ಒಂದು ಹುಂಜ ತೊಗೊಂಡೋಗಿ ಬಿಡೋಣ ಅಂತ ಅಂದ್ಕೊಂಡ್ವಿ. ಯಾರಿಗಾದರೂ ಲವ್ ಬರ್ಡ್ಸು ಪಾರಿವಾಳ ಇದೆಲ್ಲ ಸಾಕಬೇಕು ಅಂತ ಆಸೆ ಇದ್ದರೆ ಅದು ಸಿಗುತ್ತೆ ಈ ಸಂತೆಯಲ್ಲಿ, ಬಂದು ತಗೊಳ್ಳಿ. ಫಸ್ಟು ನಾವು ಬಂದಿರೋ ಮೈನ್ ಕೆಲಸ ನೋಡ್ಬಿಡೋಣ ಅಂತ ಮೇಕೆಗಳಿರೋ ಜಾಗಕ್ಕೆ ಬಂದ್ವಿ. ಸಂತೆಗಳಲ್ಲಿ ವ್ಯಾಪಾರ ಮಾಡೋದು ಹೇಗೆ ಅಂದರೆ, ಫಸ್ಟ್ ಅವ್ರ ಕೈಗೆ ಒಂದು 10 ರೂಪಾಯೋ 50 ರೂಪಾಯೋ 100 ರೂಪಾಯೋ ಇಡಬೇಕು. ಅದಾದಮೇಲೆ ರೇಟ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮಗೇನಾದರೂ ಮೇಕೆ ಇಷ್ಟ ಆಗಿ ರೇಟು ಓಕೆ ಆದರೆ ಫುಲ್ ಅಮೌಂಟ್ ಸೆಟ್ಲ್ ಮಾಡಿ ಮೇಕೆನ ಇಟ್ಕೋಬೋದು. ನಮ್ಮಪ್ಪ ಫಸ್ಟು ಗಂಡು ಮೇಕೆ ತೊಗೊಬಿಡೋಣ ಅಂದ್ಬಿಟ್ಟು ಗಂಡು ಮೇಕೆಗಳನ್ನ ನೋಡ್ತಾಯಿದ್ರು. ಎಷ್ಟಲ್ಲಿ ಬಿದ್ದಿದೆ ಅಂತ ಚೆಕ್ ಮಾಡ್ತಾಯಿದ್ರು. ಈ ಹಲ್ಲು ಬಿದ್ದಿರೋದು ಏನಕ್ಕೆ ಚೆಕ್ ಮಾಡೋದು ಅಂದರೆ, ಮೇಕೆ ಹಲ್ಲನ್ನು ಹಿಡ್ದೆ ಅದರ ವಯಸ್ಸನ್ನ ಎಲ್ಲ ನಿರ್ಧಾರ ಮಾಡ್ತಾರೆ. ಎಕ್ಸಾಂಪಲ್ಗೆ 2 ಹಲ್ಲು ಬಿದ್ದಿದ್ರೆ 1 ವರ್ಷ, 4 ಹಲ್ಲು ಬಿದ್ದಿದ್ರೆ 2 ವರ್ಷ, ಅದೇ 6 ಹಲ್ಲು ಬಿದ್ದುಬಿಟ್ಟಿದ್ರೆ 3 ವರ್ಷ ಅದಕ್ಕೂ ಮೇಲೆ ಅಂತ ತೀರ್ಮಾನ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬರು ಒಂದು ಮೇಕೆನ ಇಟ್ಕೊಂಡಿದ್ರು. ನಾವು ಫಸ್ಟ್ ಹೋಗಿ ಕೇಳಿದ್ವಿ, ಬೀಜ ಹೊಡೆದಿದೆಯಾ ಇಲ್ವಾ ಅಂತ. ಬೀಜ ಹೊಡೆದಿಲ್ಲ ಅಂದರು. ಯಾಕಂದರೆ ನಮಗೂ ಬೀಜ ಹೊಡಿದೇ ಇರೋದೇ ಬೇಕು. ನಾವು ಗಂಡು ಮೇಕೆನ ತಗೊಳ್ತಾ ಇರೋದೇ ಆಲ್ರೆಡಿ ನಮ್ಮ ಹತ್ರ ಇರೋ ಹೆಣ್ಣು ಮೇಕೆಗಳಿಗೆ ಮತ್ತು ಈಗ ತಗೊಳ್ಳೋ ಹೆಣ್ಣು ಮೇಕೆಗಳಿಗೆ ಬಿತ್ತನೆಗಾಗಲಿ ಅಂತ. ನಮ್ಮಪ್ಪ ಸರಿ ಮೇಕೆ ಚೆನ್ನಾಗಿದೆ ತಗೊಳ್ಳೋಣ ಅಂದ್ಬಿಟ್ಟು ರೇಟ್ ಎಷ್ಟು ಅಂತ ಕೇಳಿದ್ರು. ರೇಟ್ ಕೇಳಿದ್ದಕ್ಕೆ ಅವರು 13,000 ಕೊಡಿ ಅಂತ ಕೇಳಿದ್ರು. ನಮ್ಮಪ್ಪ ಬರೀ 10,000ಕ್ಕೆ ಕೇಳಿದ್ರು. ಅವರು 13,000 ಹೇಳೋಕ್ಕೆ, ನಮ್ಮಪ್ಪ 10,000 ಕೇಳೋಕ್ಕೆ. ಇದು 2 ರೇಟ್ಗಳ ಮಧ್ಯೆ ಒಂದು ರೇಟ್ನ ತೀರ್ಮಾನ ಮಾಡೋರೆ ಈ ದಳ್ಳಾಳಿಗಳು. ಸಂತೆಯಲ್ಲಿ ಯಾವುದೇ ವ್ಯಾಪಾರ ನಡೀತಾ ಇದ್ರು ದಳ್ಳಾಳಿಗಳು ಸೆಂಟ್ರಲ್ ಬಂದೇ ಬರ್ತಾರೆ. ಇವ್ರಿಗೆ ವ್ಯಾಪಾರ ಎಲ್ಲ ಮುಗಿದ್ಮೇಲೆ 100-200 ಕೊಟ್ಟರೆ ಅದನ್ನು ತಗೊಂಡು ಹೋಗ್ತಾರೆ. ಹಾಗೆ ಈ ವ್ಯಾಪಾರದಲ್ಲಿ ಸೆಂಟ್ರಲ್ ಬಂದವರೇ ಈ ದಳ್ಳಾಳಿ. ಕೊನೆಗೆ ಇವರು 11,500ಕ್ಕೆ ಡೀಲ್ನ ಮುಗಿಸಿದ್ರು. ಡೀಲೆಲ್ಲ ಮುಗಿದ್ಮೇಲೆ ಮಾಲೀಕ ಹೇಳ್ದ, ಈ ಮೇಕೆ ಸ್ವಲ್ಪ ಗುದ್ದುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಓಕೆ, ಬಂದಿದ್ದಕ್ಕೆ ಹೇಗೋ ಒಂದು ಗಂಡು ಮೇಕೆನ ತಗೋಬಿಟ್ವಿ. ಇನ್ನೂ ಹೆಣ್ಣು ಮೇಕೆಗಳನ್ನ ಹುಡುಕ್ಬೇಕು ಅಂತ ನೋಡಿದ್ರೆ ಸಂತೆಯಲ್ಲಿ ಯಾಕೋ ಇವತ್ತು ತುಂಬ ಗಂಡು ಮೇಕೆನೇ ಬಂದಿತ್ತು. ಹೆಣ್ಣು ಮೇಕೆಗಳು ತುಂಬ ರೇರ್ ಇದ್ವು. ಬಂದಿರೋದು ವಯಸ್ಸಾಗಿರೋವು. ಈ ಮೇಕೆ ನೋಡಿ ಒಂದು ಗಂಡು ಮರಿನ ಹಾಕಿದೆ, ಆದರೆ ಇದಕ್ಕೆ ವಯಸ್ಸು ತುಂಬ ಆಗ್ಬಿಟ್ಟಿದೆ. ಆದರೂ ಇದು ರೇಟು 16,000 ಹೇಳ್ತಾಯಿದ್ರು. ಈ ಗಂಡು ಮೇಕೆನ ತಗೊಂಡಾದ್ಮೇಲೆ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಹೆಣ್ಣು ಮೇಕೆಗಳ ಹತ್ರ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹತ್ರ ಹೋದರೆ ಅದ್ರ ಮೇಲೆ ಹಾರಕ್ಕೆ ಹೋಗ್ತಾ ಇತ್ತು. ಸರಿ, ಇದನ್ನು ಸೈಡಲ್ಲಿ ಕಟ್ಟಾಕೋಣ ಅಂದ್ಬಿಟ್ಟು ಅಲ್ಲೇ ಇದ್ದ ಸೈಡ್ ಬ್ಯಾರಿಕೇಡ್ಗಳಿಗೆ ಇದನ್ನು ಹಾಕಿ ಕಟ್ಟಾಕಿದ್ವಿ. ನಮ್ಮಪ್ಪ ಸಂತೆ ಫುಲ್ ಇನ್ನೊಂದು ರೌಂಡ್ ಔಟ್ ಬರ್ತೀನಿ, ಯಾವುದಾದ್ರು ಚೆನ್ನಾಗಿದೆಯಾ ಅಂತ ಹೋದರು. ಈ ಕುರಿ ನೋಡಿ ನೋಡೋಕ್ಕೆ ಸಖತ್ತಾಗಿದೆ, ಆದರೆ ಇದು ರೇಟ್ ಕೇಳಿದ್ರೆ 20,000 ಅಂತಾರೆ ಒಂದೊಂದಕ್ಕೆ. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡೋಗಿದ್ದನ್ನು ನಾವೇನು ಮಾಡೋದು ಅಂದ್ಬಿಟ್ಟು ನೀವೇ ಇಟ್ಕೊಳ್ಳಿ ಅಂತ ಬಂದ್ವಿ. ಹೆಣ್ಣು ಮೇಕೆಗಳಿಗೋಸ್ಕರ ನಮ್ಮ ಹುಡುಕಾಟ ಮತ್ತೆ ಸ್ಟಾರ್ಟ್ ಆಯಿತು. ಕೆಲವು ಹೆಣ್ಣು ಮೇಕೆಗಳು ಕಣ್ಣಿಗೆ ಬಿದ್ದವು, ಬಟ್ ಆದರೆ ಅದು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಕೆಲವಕ್ಕೆಲ್ಲ ತುಂಬಾ ವಯಸ್ಸಾಗ್ಬಿಟ್ಟಿತ್ತು. ಇನ್ನೊಂದು 2-3 ಈತ ಹಾಕಿದ್ರೆ ಅದರ ಆಯಸ್ಸೇ ಮುಗಿಯೋ ಥರ ಇತ್ತು. ನಮ್ಮಪ್ಪನಿಗೆ ಹುಡುಕಿ ಸಾಕಾಗೋಯ್ತು. ಸರಿ, ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ ಬಿಡು, ಇವಾಗ ಸಾಕು ಇಷ್ಟೇ ಅಂದ್ಬಿಟ್ಟು ನಮ್ಮ ನಾಟಿ ಕೋಳಿಗಳಿಗೆ ಒಂದು ಒಳ್ಳೆ ಹುಂಜನ ತಗೊಂಡು ಮನೆಗೆ ಹೋಗ್ಬಿಡೋಣ ಅಂತ ಹುಂಜ ತಗೊಳಕ್ಕೆ ಹೋದ್ವಿ. ಅಲ್ಲಿ ಒಳ್ಳೆ ವೆರೈಟಿ ಕೋಳಿಗಳೆಲ್ಲ ಇದ್ವು. ಇದರಲ್ಲಿ ನಮಗೆ ಬೇಕಾಗಿರೋ ಹುಂಜನ ಹುಡ್ಕೋಣ ಅಂದ್ಬಿಟ್ಟು ಎಲ್ಲ ಕಡೆ ನಾವು ಅಪ್ಪ ನೋಡ್ತಾ ಇದ್ರು. ಎಲ್ಲ ಕಡೆ ಹುಡುಕಿ ಕೊನೆಗೆ ಇಲ್ಲಿ ಸ್ವಲ್ಪ ಹುಂಜಗಳು ಚೆನ್ನಾಗಿದೆ ಅಂತ ಇಲ್ಲಿ ಬಂದರು. ಅಲ್ಲಿ ರೇಟ್ ಎಷ್ಟು ಅಂತ ಕೇಳಿದ್ದಕ್ಕೆ ಕೆಜಿಗೆ 600 ರೂಪಾಯಿ ಅಂದರು. 1 ರೂಪಾಯಿ ಕಡಿಮೆ ಮಾಡಿಲ್ಲ. ಸರಿ ಅಂತ ಒಂದು ಹುಂಜನ ಎತ್ತಿ ತೂಕ ಹಾಕಿಸ್ದ್ವಿ. ಎಷ್ಟಿದೆ ಅಂತ ನೋಡಿದ್ರೆ 2 kg 150 ಗ್ರಾಮ್ ಇತ್ತು. 1,300 ರೂಪಾಯಿ ಆಗುತ್ತೆ ಅಂದರು. 50 ರೂಪಾಯಿ ಕೂಡ ಕಡಿಮೆನೇ ಮಾಡ್ಕೊಂಡಿಲ್ಲ. ಸರಿ, ಹೇಗೂ ನಮ್ಮ ಕೋಳಿಗಳಿಗೆ ಬೇಕೇ ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ
ಅವ್ರು ಕೇಳಿದಷ್ಟೇ ದುಡ್ಡು ಕೊಟ್ಟು ಆ ಹುಂಜನ ತಗೊಂಡ್ವಿ. ಎಷ್ಟಾಯ್ತು ಇವಾಗ? 1300. ಇವತ್ತು ಫುಲ್ ಎಲ್ಲ ಓತಗಳೇ ಜಾಸ್ತಿ ಬಂದಿರೋದು, ಹೆಣ್ಣು ಮೇಕೆಗಳೇ ಬಂದಿಲ್ಲ ತುಂಬ. ಅದು ಹೆಣ್ಣು ಮೇಕೆಗಳು ಬಂದ್ರೂ ಎಲ್ಲ ವಯಸ್ಸಾಗಿರೋ ಮೇಕೆಗಳು ಹಲ್ಲುಗಳೆಲ್ಲ ಕೂಡ್ಕೊಬಿಟ್ಟಿದೆ. ಅಂಥ ಮೇಕೆಗಳನ್ನ ತೊಗೊಂಡೋಗಿ ಏನು ಮಾಡೋದು? 50,000 ತಗೊಬಂದಿದ್ದು ನಮಗೆ ಬರೀ ಒಂದು ಗಂಡು ಮೇಕೆ ಒಂದು ಹುಂಜ ತೊಗೊಳಕ್ಕಾಯ್ತು ಅಷ್ಟೇ. ಸರಿ, ಹೆಣ್ಣು ಮೇಕೆಗಳು ಯಾವುದೂ ಸರಿಯಾಗಿ ಸಿಗಲಿಲ್ಲ, ನೆಕ್ಸ್ಟ್ ವಾರ ನೋಡೋಣ ಅಂದ್ಬಿಟ್ಟು ನಾವು ತೊಗೊಂಡಿದ್ದು ಗಂಡು ಮೇಕೆನೂ ಒಂದು ಹುಂಜನೂ ಕೈಯಲ್ಲಿ ಹಿಡ್ಕೊಂಡು ಹೊರಟ್ವಿ. ಇನ್ನೇನು ಸಂತೆ ಎಕ್ಸಿಟ್ ಆಗಿ ನಮ್ಮ ಕಾರ್ ಹತ್ರ ಹೋಗಬೇಕು, ಆವಾಗ ನೋಡಿದ್ರೆ ಒಂದು ಲೈನಾಗಿ ಹೆಣ್ಣು ಮೇಕೆಗಳನ್ನ ನಿಲ್ಲಿಸ್ಕೊಂಡಿದ್ರು. ಲೈನಾಗಿ ಒಂದು 10-15 ಹೆಣ್ಣು ಮೇಕೆಗಳನ್ನ ನಿಲ್ಲಿಸ್ಕೊಂಡಿದ್ರು. ಇವರು ಎಲ್ಲಿಂದ ಅಂತ ಕೇಳಿದ್ರೆ ಕೃಷ್ಣಗಿರಿಯಿಂದ ತಗೊಬಂದಿದ್ದೀವಿ ಅಂತ ಹೇಳಿದ್ರು. ಇವರು ತಮಿಳ್ ಮಾತಾಡ್ತಾಯಿದ್ರು. ಹೇಗೂ ನಾವು ಅಪ್ಪಗೆ ತಮಿಳ್ ಬರುತ್ತೆ, ತಮಿಳಲ್ಲೇ ಮಾತಾಡಿ ವ್ಯಾಪಾರ ಮಾಡಿದ್ರು. ಮೇಕೆಗಳೇನೋ ನೋಡೋಕ್ಕೆ ಸಕ್ಕತ್ತಾಗಿದ್ವು, ಒಳ್ಳೆ ಹೈಟು, ಒಳ್ಳೆ ಉದ್ದ. ನಮಗಿಷ್ಟ ಆಗಿದ್ದು ಒಂದು 2 ಮೇಕೆನ ಚೂಸ್ ಮಾಡಿಕೊಂಡು ನಾವಪ್ಪ ಕೇಳಿದ್ರು ಎಷ್ಟಣ್ಣ ಒಂದು ಮೇಕೆ ಅಂತ. ಅವ್ರು ಹೇಳಿದ್ರು 10,000 ಒಂದು ಅಂತ. ಈ ಮೇಕೆಗಳು ಆಲ್ಮೋಸ್ಟ್ ಎಲ್ಲ ತಮಿಳ್ನಾಡು ಬ್ರೀಡೇ ಆಗಿತ್ತು. ನಮ್ಮಪ್ಪನಿಗೆ ಒಂದು 2-3 ಸರಿ ಸಂತೆಗೆ ಹೋಗಿ ಚೆನ್ನಾಗಿ ಅನುಭವ ಆಗ್ಬಿಟ್ಟಿದೆ. ಒಳ್ಳೆ ಬಾರ್ಗೈನಿಂಗ್ ಮಾಡ್ತಾರೆ. ಹೇಗೂ ಹಾಗೂ ಬಾರ್ಗೈನಿಂಗ್ ಮಾಡಿ ಯಾರು ಮಿಡ್ಲ್ ಮ್ಯಾನೇ ಇಲ್ಲದೆ 16,500ಕ್ಕೆ ಕೊಡ್ತೀಯ ಜೋಡಿ ಅಂದರು. ಮಾರಾಟಗಾರರು ಆಗಲ್ಲ, ಅಷ್ಟಕ್ಕೆ ಒಂದು 18,000 ಆದರೆ ಓಕೆ ಅಂದರು. ನಮ್ಮಪ್ಪ ಹಿಡ್ದಿದ್ದೇ ಪಟ್ಟು ಬಿಟ್ಟೇ ಇಲ್ಲ. 16,500ಕ್ಕೆ ಕೊನೆಗೂ ಕುದುರ್ಸೇ ಬಿಟ್ಟರು ಡೀಲ್ನ. ಅಲ್ಲಿಗೆ ಒಂದೊಂದು ಮೇಕೆ 8,250 ರೂಪಾಯಿ ಬಿತ್ತು. ಮೇಕೆ ಮಾತ್ರ ಸಕ್ಕತ್ತಾಗಿತ್ತು, 2 ಕರಿ ಮೇಕೆಗಳು. ಅವ್ರಿಗೂ ಪಾಪ ಇನ್ನೂ ಬೋಣಿ ಆಗಿರಲಿಲ್ಲ. ಅದಕ್ಕೆ ಸರಿ ಆಯಿತು ಬಂದಷ್ಟು ಬರಲಿ ಅಂತ ಕೊಟ್ಬಿಟ್ರು. ನಾವು ಲಾಸ್ಟ್ ಟೈಮ್ ಸಂತೆಗೆ ಹೋಗಿದ್ದವಾಗ ತಂದಿದ್ದ ಮೇಕೆಗಳು ಅಷ್ಟೇನು ಚೆನ್ನಾಗಿರಲಿಲ್ಲ, ಆದರೆ ಅದಕ್ಕೆ 7,000 ಕೊಟ್ವಿ. ಇದೇನೊಂದು 1,250 ರೂಪಾಯಿ ಜಾಸ್ತಿ ಆದ್ರೂ ಒಳ್ಳೊಳ್ಳೆ ಮೇಕೆ, ಒಳ್ಳೆ ಬ್ರೀಡ್ ಸಿಕ್ತು ನಮಗೆ. ಫಸ್ಟ್ ಬೋಣಿ ತಗೊಂಡು ಬಂದಾದ್ಮೇಲೆ ನಾವಪ್ಪ ಇದೇನಾದರೂ ಫಲ ಏನಾದರೂ ಆಗಿದೆಯಾ ಅಂತ ಹಾಲು ಹಿಂಡಿ ನೋಡಿದ್ರು. ಆದರೆ 2 ಮೇಕೆದಲ್ಲಿ ಯಾವುದೂ ಫಲ ಆಗಿರಲಿಲ್ಲ. ಇನ್ನು ನಾನು ವಿಡಿಯೋ ಮಾಡಿಕೊಂಡು ನಾವಪ್ಪ ಈ ಮೇಕೆಗಳನ್ನ ಹಿಡ್ಕೊಂಡು ಕಾರಲ್ಲಿ ತುಂಬಷ್ಟೊತ್ತಿಗೆ ಸಾಕಾಗೋಯ್ತು. ಹಾಗೆ ಕಾರಲ್ಲಿ ಹೆಣ್ಣು ಮೇಕೆಗಳನ್ನ ಡಿಕ್ಕಿದಲ್ಲಿ ಹಾಕೋಷ್ಟೊತ್ತಿಗೆ ಈ ಗಂಡು ಮೇಕೆ ಇದೆಯಲ್ಲ, ಇದು ಹಿಂದೆಯಿಂದ ಬಂದು ನನಗೆ ಗುದ್ಬಿಡ್ತು. ನೋಡಿ, ಇದನ್ನು ತಡಿಯೋಕ್ಕೋಗಿ ಆ ಕೊಂಬು ತರ್ಚ್ಕೊಂಡಿರೋದು ಹೇಗೆ ಕೈಯೆಲ್ಲ ಗಾಯ ಆಗಿದೆ ಅಂತ. ಹುಷಾರಾಗಿರ್ಬೇಕು. ಇದ್ರ ಹತ್ರ ಅಂತೂ ಫ್ಯಾಮಿಲಿಯವರಂತೂ ಯಾರು ಹತ್ರನೇ ಹೋಗ್ಬಾರ್ದು ಅಂತ ಗೊತ್ತಾಯಿತು. ಹುಂಜನ ಹಾಕೋದಕ್ಕೆ ಒಂದು ಹಳೆ ಬ್ಯಾಗ್ನ ತೊಗೊಂಡೋಗಿದ್ವಿ. ಬ್ಯಾಗಲ್ಲಿ ಹಾಕಿ ಮುಂದೆ ಸೀಟ್ ಹತ್ರ ಇಟ್ಕೊಂಡೆ. ಇನ್ನು 2 ಕರಿ ಮೇಕೆಗಳನ್ನ ಡಿಕ್ಕಿಗೆ ಹಾಕೋಣ ಅಂದ್ಬಿಟ್ಟು ಡಿಕ್ಕಿನಲ್ಲಿ ಎತ್ತಿ ನಾವಪ್ಪ ಹಾಕಿದ್ರು. ಇನ್ನು ಈ ಗಂಡು ಮೇಕೆನ ನಾವಪ್ಪ ಹಿಂದೆ ಸೀಟಲ್ಲಿ ಕುತ್ಕೊಂಡು ಅದನ್ನು ನಿಲ್ಲಿಸ್ಕೋತೀನಿ ಹಿಂದೆನೇ ಅಂತ ಹೇಳಿದ್ರು. ನನಗೆ ಮುಂದೆ ಕಾರ್ ಓಡಿಸೋವಾಗ ತುಂಬಾ ಭಯ, ಎಲ್ಲಿ ಹಿಂದೆ ಐತಲ್ಲ ಗುದ್ಬಿಡುತ್ತೆ ಮತ್ತೆ ಅಂತ. ಯಾಕಂದರೆ ಆಲ್ರೆಡಿ ಒಂದ್ಸರಿ ಗುದ್ದಿತ್ತಲ್ಲ. ಚಂದಾಪುರದಿಂದ ನಮ್ಮ ಮನೆಗೆ ಬರೋ ತನಕ ಕಾರ್ ಓಡಿಸ್ತಾ ಇರೋವಾಗೆಲ್ಲ ಹಿಂದೆ ತಿರುಗಿ ನೋಡ್ಕೊತಾನೆ ಇದ್ದೆ, ಎಲ್ಲಿ ತಲೆಯಲ್ಲಾಗಿ ಗುದ್ಬಿಡುತ್ತೆ ಅಂತ. ನಾವು ಬೆಳಗ್ಗೆ ಸಂತೆಗೆ ಬರೋವಾಗ 50,000 ರೂಪಾಯಿ ತಗೊಬಂದ್ವಿ. ಅದರಲ್ಲಿ ಒಂದು ಗಂಡು ಮೇಕೆ, 2 ಹೆಣ್ಣು ಮೇಕೆ, 1 ಹುಂಜ, ಈ 4 ತಗೊಳ್ಳೋಕ್ಕೆ ನಮಗಾಗಿದ್ದ ಖರ್ಚು 29,300 ರೂಪಾಯಿ. 11,500 ಗಂಡು ಮೇಕೆ, 16,500 2 ಹೆಣ್ಣು ಮೇಕೆಗಳು, ಹಾಗೆ 1,300 ರೂಪಾಯಿ ಒಂದು ಹುಂಜ. ನಾವು ಕೊಟ್ಟಿದ್ದ ರೇಟು ಕರೆಕ್ಟ್ ಆಗಿತ್ತಾ, ಇಲ್ಲ ಏನಾದರೂ ಜಾಸ್ತಿ ಕೊಟ್ವಾ, ಇಲ್ಲ ಒಳ್ಳೆ ರೇಟಿಗೆ ತೊಗೊಂಡ್ವಾ
ಇದನ್ನು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನು ಟೈಪ್ ಮಾಡಿ. ಸಾಕು, ಈ ವಿಡಿಯೋ ತುಂಬ ಲಾಂಗ್ ಆಗಿ ಹೋಗ್ತಾ ಇದೆ, ಅದಕ್ಕೆ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ. ಅದರಲ್ಲಿ ಈ ಮೇಕೆಗಳು ಎಷ್ಟು ತೂಕ ಬಂತು ಅಂತ ವೆಯ್ಟ್ ಮಿಷಿನಲ್ಲಿ ತೂಕ ಹಾಕ್ಬಿಡೋಣ. ಅವಾಗ ಗೊತ್ತಾಗುತ್ತೆ ನಾವು ಕೊಟ್ಟಿದ್ದ ರೇಟು ಕರೆಕ್ಟಾ ಇಲ್ವಾ ಅಂತ, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಇನ್ನೊಂದು 2-3 ದಿವಸದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ನಮ್ಮಪ್ಪ ಬೆಂಗಳೂರಲ್ಲಿ ಇದ್ಕೊಂಡು ಈ ವಯಸ್ಸಲ್ಲೂ ಮೇಕೆ ಸಾಕ್ಬೇಕನ್ನೋ ಫ್ಯಾಷನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬಿಟ್ಬಿಡ್ತೀಯಾ?